ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ಮೆಂತ್ಯ ಸೊಪ್ಪಿಂದು ಪರೋಟ ಮಾಡಿ ಹಾಕಿದ್ದೀನಿ, ಸಿಹಿಗೆಣಸಿಂದು ಪರೋಟ ಮಾಡಿ ಹಾಕಿದ್ದೀನಿ. ಇವತ್ತು ಆಲೂಗೆಡ್ಡೆ ಪರೋಟ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಆಲೂಗೆಡ್ಡೆ ಪರೋಟ ಮಾಡೋಕ್ಕೆ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡೆ. ನಾನು ಮೆಂತ್ಯ ಸೊಪ್ಪಿನ ಪರೋಟ ಮಾಡಿದ್ದೀನಿ ಮತ್ತು ಸಿಹಿಗೆಣಸಿಂದು ಪರೋಟ ಮಾಡಿ ಹಾಕಿದ್ದೀನಿ. ಇವತ್ತು ಆಲೂಗೆಡ್ಡೆ ಪರೋಟ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ, ಆಲೂಗೆಡ್ಡೆನ ಈ ಥರ ಬೇಯಿಸ್ಕೊಂಡಿದ್ದೀನಿ. ಈ ಥರ ಸ್ಲೈಸ್ ಮಾಡ್ಕೊತೀನಿ. ಈ ಥರ ಇಲ್ಲಿ ನೋಡಿ, ಈ ಥರ ಸ್ಲೈಸರಲ್ಲಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ದಪ್ಪ ದಪ್ಪ ಇತ್ತು, ಅದಕ್ಕೆ ಹೋಳು ಮಾಡಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಸ್ಲೈಸ್ ಮಾಡ್ಕೊಂಡಾಯಿತು. ಇದಕ್ಕೆ ಕೆಲವೊಂದು ಸಾಮಾನುಗಳು ಹಾಕೋಬೇಕು, ಹಾಕೋತೀನಿ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೊಳ್ಳೋಣ. ನೋಡಿ, ಒಂದು ಸ್ಪೂನು ಗರಂ ಮಸಾಲ ಹಾಕೊಳ್ಳೋಣ. ನೋಡಿ, ಒಂದು ಸ್ಪೂನು ಅಮ್ಚೂರ ಪುಡಿ. ಅಮ್ಚೂರ ಪುಡಿ ಅಂದರೆ ಮಾವಿನಕಾಯಿ ಪುಡಿ ಇದು. ನೋಡಿ, ಇದು ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟೂ ದಬ್ಬ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಲ್ಲ ಕಲ್ಲಲ್ಲಿ ಕೆಚ್ಕೋತಾರಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹೆಚ್ಚಾಕಿದ್ರೆ ಮಕ್ಳಿಗೆ ಬಾಯಿ ಸಿಗುತ್ತೆ ಅಂತ ನಾನು ಈ ಥರ ದಪ್ಪ ದಪ್ಪ ರುಬ್ಕೊಂಡು ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಅಷ್ಟೆಲ್ಲ ಹಾಕೈತಲ್ಲ, ಇದಕ್ಕೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚು ಹಾಕ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ನೋಡಿ ಸ್ನೇಹಿತರೆ, ಈಗ ಕೈಲಿ ಎಲ್ಲನೂ ಒಂದು ಸಮ ಕಲಿಸ್ಕೊಳ್ಳೋಣ, ಎಲ್ಲ ಹೊಂದ್ಕೊಳ್ಳೋಂಗೆ. ನೋಡಿ ಸ್ನೇಹಿತರೆ, ಕಲಸಿ ರೆಡಿಯಾಗಿದೆ. ಈಗ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತಪ್ಪ ನಮಗೆ ಎಷ್ಟು ಬೇಕೋ ಅಷ್ಟು ತಪ್ಪ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತಪ್ಪ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಕು ಇಷ್ಟು ತಪ್ಪ ಮಾಡಿಕೊಂಡ್ರೆ. ನೋಡಿ ಸ್ನೇಹಿತರೆ, 1 ಗಂಟೆ ಮುಂಚಿತವಾಗಲೇ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಗೋಧಿ ಹಿಟ್ಟನ್ನ ನಾದ್ಕೊಳ್ಳೋಣ. ಈ ಥರ ನಾದ್ಕೊಂಡ್ರೆ ಚೆನ್ನಾಗಿ ಬರೋದು. ನೋಡಿ ಸ್ನೇಹಿತರೆ, ಈ ಥರ ನಾದ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಿಟ್ಟು ತೊಗೊಂಡು ಹರ್ಕೊಳ್ಳೋಣ, ಉಂಡೆ ಮಾಡಿಕೊಂಡು. ನೋಡಿ, ಇಷ್ಟಿಷ್ಟು ಅಗಲ ಮಾಡಿಕೊಂಡು ಈಗ ಈ ಥರ ಕವರ್ ಮಾಡ್ಕೊಳ್ಳೋಣ. ಕವರ್ ಮಾಡಿಕೊಂಡು ಮೇಲೆ ಬಂದಿದ್ದ ಹಿಟ್ಟನ್ನ ಈ ಥರ ನೋಡಿ, ಈ ಥರ ಮಾಡ್ಕೊಂಡು ಹಿಂಗೆ ತೆಗೆದುಬಿಡೋಣ. ಹೀಗೆ ಸುಮ್ಮನೆ ದಪ್ಪ ಆಗುತ್ತೆ. ನೋಡಿ, ಹಿಂಗೆ ನೋಡಿ, ಹಿಂಗೆ ಹಾಕ್ಕೊಂಡು ಸುತ್ತ ಸ್ಟೆಪ್ಪಿಂಗ್ ಹಿಂಗೆ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಥರ ತಟ್ಕೊಂಡು ಮಾಡ್ಕೋಬೋದು, ಲಟ್ಟಣಿಗೆಲಿ ಅರ್ಧ ಮಾಡ್ಕೋಬೋದು. ನೋಡಿ, ಕಲ್ಲ ಬಿಸಿಗಿಟ್ಟಿದ್ದೀನಿ. ಈಗ ಇದಕ್ಕೊಂಚೂರು ಎಣ್ಣೆ ಸವರ್ಬಿಟ್ಟು ಹಾಕೋಣ. ನೋಡಿ, ಈ ಥರ ಹಾಕಿದ್ರೆ ಬೇಯ್ಕೊಳ್ತೀವಿ. ನೋಡಿ ಸ್ನೇಹಿತರೆ, ಬೆಂದಿದೆ. ತಿರುವು ಹಾಕೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಎಣ್ಣೆ ಹಚ್ಚಿ ಬೇಯಿಸೋಣ. ಈ ಥರ ಎಲ್ಲ ಕಡೆ ಒಂಚೂರು ಎಣ್ಣೆ ಹಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಕಡೆ ತಿರುವಾಕೋಣ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಕಡೆನೂ ಸ್ವಲ್ಪ ಎಣ್ಣೆ ಸವರೋಣ. ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ಸವರ್ಬೋದು. ನೋಡಿ ಸ್ನೇಹಿತರೆ, ಇದು ಚೆನ್ನಾಗಿ ಬೆಂದಿದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನೋಡಿ, ಈ ಥರ ಕಣ್ಣು ಹಿಂಗೆ ಬಿದ್ದರೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಈಗ ತೆಕ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಇನ್ನೊಂದು ಹಾಕಿದ್ದೀನಿ, ಬೇಯ್ಕೊಳ್ಳಿ. ನೋಡಿ, ಬೆಂದಿದೆ. ತಿರುಗಿ ಹಾಕೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇನ್ನೊಮ್ಮೆ ತಿರುಗಿ ಹಾಕೋಣ. ಎರಡು ಕಡೆನೇ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದವೆ ಪರೋಟ. ತುಂಬ ಚೆನ್ನಾಗಿ ಬಂದವೆ. ನೋಡಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ಎಷ್ಟು ಚೆನ್ನಾಗಿ ಬೆಂದಿವೆ, ಎಷ್ಟು ಚೆನ್ನಾಗವೆ. ನೋಡಿ ಸ್ನೇಹಿತರೆ, ಆಲೂಗೆಡ್ಡೆ ಆಲೂ ಪರೋಟ ರೆಡಿ ಆಯಿತು. ತೆಂಗಿನಕಾಯಿ ಚಟ್ನಿ,
ಇದು ಮೂಲಂಗಿ ರೈತ ಅಂತ, ರೈತ ಇದು ಮೂಲಂಗಿ ತುರಿದಾಕಿ, ಹಸಿ ಮೂಲಂಗಿ ತುರಿದಾಕಿ ಮೊಸರು ಹಾಕಿ ಒಗ್ಗರಣೆ ಹಾಕಿರೋದು, ಜೀರಿಗೆ ಸಾಸಿವೆ ಹಾಕಿ ನೋಡಿ. ಪರೋಟಕ್ಕೆ ಬಿಸಿ ಬಿಸಿ ಪರೋಟಕ್ಕೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಎಷ್ಟು ದಪ್ಪ ಇದೆ ಪರೋಟ, ಬಿಸಿ ಬಿಸಿ ಇದೆ ಅಮ್ಮ, ಸುಡ್ತಾ ಇದೆ ಕೈನೇ, ಅಷ್ಟು ಚೆನ್ನಾಗಿದೆ ಪರೋಟ. ತಿನ್ನೋಕ್ಕಂತೂ ಸೂಪರ್ ಇದು. ಮೊಸರು ಮತ್ತು ರೈತ ಇದು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿದ್ರಿ ಅಲ್ವಾ ಆಲೂ ಪರೋಟ ಮಾಡೋದು ಹೆಂಗೆ ಅಂತ. ಮೂಲಂಗಿ ರೈತ ಮಾಡಿದ್ದೀನಿ, ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ನೋಡಿದ್ರಿ, ಗೊತ್ತಾಯಿತು. ಮಾಡಿ ಇದೇ ಥರ ಹಾಕ್ಕೊಂಡು ಮಾಡಿ ಮೆಥಡ್ ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕೆ, ಮಕ್ಕಳಿಗೆಲ್ಲ ಚೆನ್ನಾಗಿರ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ. ಬಿಸಿ ಬಿಸಿ ಹಾಲು ಪರೋಟ ತಿನ್ನೋಣ.